ಗುಡ್ ಅಂಡ್ ವೆಲ್ ಈ ಎರಡು ವರ್ಡ್ಸ್ ಅನ್ನ ಯಾವಾಗ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋ ವಿಷಯವಾಗಿ ಬಹಳಷ್ಟು ಜನಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ ಖಂಡಿತ ಇದೆ. ಒಂದ್ ವೇಳೆ ನಿಮಗೂ ಏನಾದರೂ ಅಂತ ಕನ್ಫ್ಯೂಷನ್ಸ್ ಇದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಯಾಕಂದ್ರೆ ಇನ್ ಟುಡೇಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು ಹೌ ಟು ಯೂಸ್ ಗುಡ್ ಅಂಡ್ ವೆಲ್ ಇನ್ ದ ಸೆಂಟೆನ್ಸಸ್. ಗುಡ್ ಮತ್ತೆ ವೆಲ್ ಅನ್ನ ಸೆಂಟೆನ್ಸ್ ಗಳಲ್ಲಿ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋಕೆ ಹೋಗ್ತಾ ಇದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬ್ಲಾಂಕ್ಸ್ ಮೂಲಕ ನಾವು ಈಸಿಯಾಗಿ ಗುಡ್ ಮತ್ತೆ ವೆಲ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಒನ್, ಹಿ ಈಸ್ ಅ ಡ್ಯಾಶ್ ಪ್ಲೇಯರ್. ಹಿ ಈಸ್ ಅ ಡ್ಯಾಶ್ ಪ್ಲೇಯರ್. ಗುಡ್ ಆರ್ ವೆಲ್, ಈ ಬ್ಲಾಂಕ್ ಅಲ್ಲಿ ನಾವು ಗುಡ್ ಅನ್ನ ಬರಿಬೇಕು ಅಥವಾ ವೆಲ್ ಅನ್ನ ಬರಿಬೇಕು, ಅಥವಾ ಗುಡ್ ಈ ಬ್ಲಾಂಕ್ ಅಲ್ಲಿ ಆನ್ಸರ್ ಆಗುತ್ತೋ, ವೆಲ್ ಈ ಬ್ಲಾಂಕ್ ಅಲ್ಲಿ ಆನ್ಸರ್ ಆಗುತ್ತೋ. ವಿ ಯೂಸ್ ಗುಡ್ ಟು ಡಿಸ್ಕ್ರೈಬ್ ನೌನ್. ನಾವು ಗುಡ್ ಅನ್ನೋದನ್ನ ನೌನ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ವಿ ಆಲ್ವೇಸ್ ಯೂಸ್ ಗುಡ್ ಟು ಡಿಸ್ಕ್ರೈಬ್ ಅ ನೌನ್. ಅಂಡ್ ದೆನ್ ವಿ ಯೂಸ್ ವೆಲ್. ವೆಲ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಡಿಸ್ಕ್ರೈಬ್ ಅನ್ ಅಡ್ಜೆಕ್ಟಿವ್ ಆರ್ ಅ ವರ್ಬ್. ವೆಲ್ ಅನ್ನ ಒಂದು ಅಡ್ಜೆಕ್ಟಿವ್ ಅಥವಾ ಒಂದು ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಹಿಯರ್ ಇನ್ ದ ಕ್ವಶನ್ ದ ಕೀ ವರ್ಡ್ ಈಸ್ ಪ್ಲೇಯರ್. ಇಲ್ಲಿ ಪ್ಲೇಯರ್ ಅನ್ನೋದು ಕೀ ವರ್ಡ್ ಆಗಿದೆ. ಅಂಡ್ ಪ್ಲೇಯರ್ ಇಟ್ಸ್ ಎ ಪರ್ಸನ್. ಪ್ಲೇಯರ್ ಅನ್ನೋದು ಒಬ್ಬ ಪರ್ಸನ್ ಆಗಿದ್ದಾನೆ. ಸೊ ಇಟ್ಸ್ ಡೆಫಿನೆಟ್ಲಿ ಅ ನೌನ್. ಇದೇನಾಗಿದೆ, ಒಂದು ನೌನ್ ಆಗಿದೆ. ಸೊ ದ ರೈಟ್ ಆನ್ಸರ್ ಈಸ್ ಗುಡ್. ಸರಿಯಾದ ಉತ್ತರ ಗುಡ್. ಹಿ ಈಸ್ ಅ ಗುಡ್ ಪ್ಲೇಯರ್. ಸೆಕೆಂಡ್ ಒನ್, ಶಿ ಈಸ್ ಡೂಯಿಂಗ್ ಡ್ಯಾಶ್ ಇನ್ ಡಾನ್ಸ್. ಗುಡ್ ಆರ್ ವೆಲ್? So we already understood that good is used to describe a noun, well is used to describe an adjective or verb. So ಇವನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಏನನ್ನ ಡಿಸ್ಕ್ರೈಬ್ ಮಾಡೋಕೆ ಯೂಸ್ ಮಾಡ್ತೀವಿ ಅನ್ನೋದು ಇಲ್ಲಿ ಗೊತ್ತಾಗಿದೆ. So here in this sentence or in this question, doing is the key word. Doing ಅನ್ನೋದು key word ಆಗಿದೆ. And doing is an action. ಡೂಯಿಂಗ್ ಅನ್ನೋದು ಒಂದು ಆಕ್ಷನ್ ಆಗಿದೆ. ಆಕ್ಷನ್ ಮೀನ್ಸ್ ಡೆಫಿನೆಟ್ಲಿ ಇಟ್ಸ್ ಎ ವರ್ಬ್. ಅದೊಂದು ವರ್ಬ್ ಆಗಿದೆ. ಆಕ್ಷನ್ ಅನ್ನ ತೋರಿಸ್ತಾ ಇದೆ ಅಂದ್ರೆ ಅದು 100% ವರ್ಬ್ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ವೆಲ್. ಸರಿಯಾದ ಉತ್ತರ ವೆಲ್. ಯಾಕೆ ವೆಲ್ ಅಂದ್ರೆ ವೆಲ್ ಅನ್ನ ನಾವು ಅಡ್ಜೆಕ್ಟಿವ್ ಅಥವಾ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಗುಡ್ ಅನ್ನ ನೌನ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಹಿಯರ್ ಡೂಯಿಂಗ್ ಅನ್ನೋದು ಆಕ್ಷನ್ ಆಗಿರೋದ್ರಿಂದ ರೈಟ್ ಆನ್ಸರ್ ವೆಲ್. She is doing well in dance. My uncle is a dash teacher. Good or well? So here teacher. Teacher means definitely a person. Person means it's a noun. Therefore the right answer is good. Teacher ಅನ್ನೋದು ಒಬ್ಬ ಪರ್ಸನ್ ಆಗಿರೋದ್ರಿಂದ ಅದು ನೌನ್ ಆಗಿದೆ. ನೌನ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಗುಡ್ ಅನ್ನ ಯೂಸ್ ಮಾಡೋದ್ರಿಂದ ರೈಟ್ ಆನ್ಸರ್ ಗುಡ್ ಆಗಿದೆ. ಮೈ ಅಂಕಲ್ ಈಸ್ ಅ ಗುಡ್ ಟೀಚರ್. ನೆಕ್ಸ್ಟ್ ಒನ್, ಐ ಡಿಡ್ಂಟ್ ಸ್ಲೀಪ್ ಡ್ಯಾಶ್ ಲಾಸ್ಟ್ ನೈಟ್. ಗುಡ್ ಆರ್ ವೆಲ್? ಸೊ ಇಲ್ಲಿ ಬ್ಲಾಂಕ್ ಅಲ್ಲಿ ಗುಡ್ ಬರಬೇಕು ಅಥವಾ ವೆಲ್ ಬರಬೇಕು. ಸೊ ಗುಡ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಡಿಸ್ಕ್ರೈಬ್ ಅ ನೌನ್. ಅಂಡ್ ವೆಲ್ ಅನ್ನ ಟು ಡಿಸ್ಕ್ರೈಬ್ ಅನ್ ಅಡ್ಜೆಕ್ಟಿವ್ ಆರ್ ಅ ವರ್ಬ್. ಒಂದು ಅಡ್ಜೆಕ್ಟಿವ್ ಅಥವಾ ಒಂದು ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ವೆಲ್ ಅನ್ನ ಯೂಸ್ ಮಾಡ್ತೀವಿ. ಹಿಯರ್ ಇನ್ ದಿಸ್ ಸೆಂಟೆನ್ಸ್ ಸ್ಲೀಪ್ ಈಸ್ ದ ಕೀ ವರ್ಡ್. ಸ್ಲೀಪ್ ಅನ್ನೋದು ಕೀ ವರ್ಡ್ ಆಗಿದೆ. ಐ ಡಿಡ್ಂಟ್ ಸ್ಲೀಪ್. ಸ್ಲೀಪ್ ಶೋಸ್ ದಿ ಆಕ್ಷನ್. ಸ್ಲೀಪ್ ಅನ್ನೋದು ಆಕ್ಷನ್ ಅನ್ನ ತೋರಿಸ್ತಾ ಇದೆ. ಅದು ಒಂದು ಆಕ್ಷನ್ ವರ್ಡ್ ಆಗಿದೆ. ಆಕ್ಷನ್ ವರ್ಡ್ ಮೀನ್ಸ್ ಡೆಫಿನೆಟ್ಲಿ ಇಟ್ ಈಸ್ ಎ ವರ್ಬ್. ಆಕ್ಷನ್ ವರ್ಡ್ ಅಂದಾಗ ಅದು 100% ಒಂದು ವರ್ಬ್ ಆಗಿರುತ್ತೆ. ಸೊ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ವೆಲ್ ಅನ್ನ ಯೂಸ್ ಮಾಡ್ತೀವಿ. The right answer is well. So here the right answer is well. I didn't sleep well last night. Kumuda is a dash doctor. Kumuda is a dash doctor. So here the keyword is doctor. Doctor means it's a person. Doctor ಒಬ್ಬ ವ್ಯಕ್ತಿ ಆಗಿರ್ತಾರೆ. Person means definitely it's a noun.
Therefore, the right answer is good. ಅದಕ್ಕೆ ಸರಿಯಾದ ಉತ್ತರ ಗುಡ್ ಆಗಿರುತ್ತೆ. ಬಿಕಾಸ್ ವಿ ಯೂಸ್ ಗುಡ್ ಟು ಡಿಸ್ಕ್ರೈಬ್ ಅ ನೌನ್. ಇಲ್ಲಿ ಕೀವರ್ಡ್ ಡಾಕ್ಟರ್ ಆಗಿದೆ. ಡಾಕ್ಟರ್ ಅನ್ನೋದು ನೌನ್ ಆಗಿದೆ. ನೌನ್ ಅನ್ನ ಡಿಸ್ಕ್ರೈಬ್ ಮಾಡೋ ವರ್ಡ್ ಗುಡ್ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಗುಡ್. ಕುಮುದ ಈಸ್ ಅ ಗುಡ್ ಡಾಕ್ಟರ್. ಕೊನೆಯದಾಗಿ ನಿಮಗೊಂದು ಕ್ವಶನ್. ಯು ಪ್ಲೇ ಫುಟ್ಬಾಲ್ ವೆರಿ ಡ್ಯಾಶ್ ಅಂಡ್ ಯು ವಿಲ್ ಬಿಕಮ್ ಅ ಡ್ಯಾಶ್ ಸ್ಪೋರ್ಟ್ಸ್ ಪರ್ಸನ್. ಸೊ ಈಗ ನಿಮಗೆ ಗುಡ್ ಮತ್ತೆ ವೆಲ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಾಗಿದೆ. ಸೊ ಆ ಥಿಂಗ್ಸ್ ಅನ್ನ ನೆನಪಲ್ಲಿ ಇಟ್ಕೊಂಡು ಒಂದ್ಸಲ ಅದನ್ನ ರೀಕಾಲ್ ಮಾಡ್ಕೊಂಡು ಈ ಬ್ಲಾಂಕ್ಸ್ ಅಲ್ಲಿ ಯಾವ ವರ್ಡ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಆನ್ಸರ್ ಅನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ವಿಡಿಯೋನ ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ಮರಿದೆ ವಿಡಿಯೋನ ಹೈಪ್ ಮಾಡಿ. And if you are watching my videos for the first time and also you want to learn and improve your English knowledge and grammar, then don't forget to subscribe my YouTube channel. Thank you.